ಸರ್ಕಾರದ ವತಿಯಿಂದ ಆಯೋಜನೆ ಮಾಡಿರುವಂತಹ ಈ ಕಾರ್ಯಕ್ರಮದಲ್ಲಿ ಎಲ್ಲ ಹಿರಿಯ ಅಧಿಕಾರಿಗಳು ಭಾಗವಹಿಸಿ ಅವರಿಗೆ ಗೌರವ ಸಲ್ಲಿಸುವಂತ ಒಂದು ಕಾರ್ಯಕ್ರಮವನ್ನು ಸರ್ಕಾರ ವತಿಯಿಂದ ಮಾಡಿದೆ. ಇಲ್ಲ, ಈಗಾಗಲೇ ಮಾಡಿದೆ. ಮೊನ್ನೆ CM ಅವರು ಮೀಟಿಂಗ್ ಮಾಡಿದಾರೆ, ಬೆಂಗಳೂರಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ನಾವು ಕೂಡ ಸಭೆ ಮಾಡಿದ್ದೀವಿ. ಸೊ ತಹಶೀಲ್ದಾರ್ಗೆ ಅಧಿಕಾರವನ್ನು ಕೊಟ್ಟಿದ್ದೀವಿ, ಯಾವ ರೀತಿ ತೊಂದರೆ ಆಗ್ಬಾರ್ದು ಅವರು ಅದನ್ನು ನೋಡ್ತಾರೆ. ನಾವು ಕೂಡ ಮತ್ತೆ 15 ನಂತರ ಒಂದು ಮೀಟಿಂಗ್ ಅನ್ನು ಮಾಡ್ತೀವಿ ಮುಂದಿನ ತಿಂಗಳ. ಈಗ DK ಶಿವಕುಮಾರ್ ಅವ್ರನ್ನ ಭೇಟಿಯಾಗಿ ಪಕ್ಷದಲ್ಲಿ ಆಗಿರುವಂತಹ ಏನು ತಾರತಮ್ಯ ಇಲ್ಲ, ಅದಾಗಿದೆ. ಅದೇ ಅಲ್ಪಸಂಖ್ಯಾತರನ್ನ ಏನು ಹೊರಗೆ ಹಾಕಿದ್ದಾರೆ. ಸೊ ಅದು ಆಗಬಾರ್ದು ಅಂತ ಬಹಳ ಅವ್ರ ಸಮುದಾಯದ ಬಹಳಷ್ಟು ಮುಖಂಡರು ಎಲ್ಲರದು ಅಭಿಪ್ರಾಯ ಇತ್ತು. ಅದನ್ನೇ ಅಧ್ಯಕ್ಷಕ್ಕೆ ಕನ್ವೆ ಮಾಡುವಂತ ಪ್ರಯತ್ನ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಸರಿ ಮಾಡೋಣ ಅಂತ ಹೇಳಿದ್ದಾರೆ. ಸರ್, ಈಗ ಹ್ಯಾರಿಸ್ ಅವರ ಮನೆ ಮೇಲೆ ಇಡೀ ದಾಳಿ ಆಗಿದೆ ಸರ್. ಹ್ಯಾರಿಸ್ ನಾಲ್ಪಾಡ್ ಅವರು ಗೊತ್ತಿಲ್ಲ, ಅದೇನು ನನಗೆ ಐಡಿಯಾ ಎಲ್ಲ ಆಗಿರ್ಬೋದು. ನೋಡ, ಕಾನೂನು ದೃಷ್ಟಿಯಿಂದ ಹೋರಾಟ ಮಾಡ್ಬೇಕಷ್ಟೇ, ಬೇರೆ ದಾರಿ ಇಲ್ಲ. ಅದಕ್ಕೆ ಕಾನೂನು ಒಂದೇ ಅದಕ್ಕೆ ಪರಿಹಾರ. ಸರಿ, ಆಗಿರುವಂತ ತಪ್ಪು ಸರಿ ಆಗ್ತದೆ ಅಂತಾರೆ. ಏನ್ ಭರವಸೆ ಕೊಟ್ಟಿದ್ದಾರೆ? ಮಾಡ್ಬೇಕು. ಹಿಂದೆ ಸಾಕಷ್ಟು ಜನ ಹೊರಗೆ ಹಾಕಿದ್ರೆ ವಾಪಸ್ ತೊಗೊಂಡಿಲ್ಲ, ಏನಿಲ್ಲ ತೊಗೊಂಡಿಲ್ಲ. ಅದೇನು ಪರ್ಮನೆಂಟ್ ಏನಲ್ಲ. ಹಿಂದೆ ಸಾಕಷ್ಟು ಜನ ಆಗಿದೆ, ಆಕ್ಷನ್ ತೋದಾರ, ಶಿಸ್ತು ಕ್ರಮ ಆಗಿದೆ. ಮತ್ತೆ ಅವ್ನು ವಾಪಸ್ ತೊಗೊಂಡಿದ್ವಿ. ಇದೆ ಅದೇ ರೂಢಿಯನ್ನ ಅಥವಾ ಚಾಲ್ತಿಯನ್ನ ಇವ್ರಿಗೆ ಅಪ್ಲೈ ಮಾಡೋಣ. ಸರಿ, ಯಾಕೆ ಫಲಿತಾಂಶ ಬರೋಕ್ಕಿಂತ ಮುಂಚೆನೆ ಕ್ರಮ ಆಗಿದೆ? ಏನು ಸೋಲಿನೇ ಭಯ? ಇಲ್ಲ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಆದ್ರೆ ನಾವು ಆ ಸಮುದಾಯ ನಮ್ಮ ಜೊತೆ ಇದೆ ಸಂಪೂರ್ಣವಾಗಿ. ಸೊ ಯಾರೋ ತಪ್ಪು ಮಾಡಿದ್ವಿ, ಯಾರೋ ಬಲಿ ಆಗಬಾರ್ದು, ಅಷ್ಟೇ ನಮ್ಮ ಉದ್ದೇಶ. ಸೊ ನೋಡೋಣ. ಓಕೆ, ಥ್ಯಾಂಕ್ ಯು.